ತಮಿಳುನಾಡಿನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. 2026ಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈಗಿನಿಂದಲೇ ಬಿಜೆಪಿ ಅಖಾಡಕ್ಕಿಳಿದಿದೆ. ಡಿಎಂಕೆ ಪಕ್ಷಕ್ಕೆ ಸೆಡ್ಡು ಹೊಡಿಬೇಕು ಅಂತ ಬಿಜೆಪಿ ಭಾರಿ ರಣತಂತ್ರ ರೂಪಿಸಿದ್ದು ಮುಂದಿನ ವರ್ಷ ಶತಾಯ ಗತಾಯ ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ಭರ್ಜರಿ ಪ್ಲಾನ್ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಡಿಎಂಕೆಗೆ ಸೆಡ್ಡು ಹೊಡೆಯಲು ಬಿಜೆಪಿ ಬಿಗ್ ಪ್ಲಾನ್. ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಎಐಎಡಿಎಂಕೆ. ಭಾರತದ ಬಹುತೇಕ ರಾಜ್ಯಗಳಲ್ಲಿ ಪ್ರಾಬಲ್ಯ ಸಾಧಿಸಿರುವ ಬಿಜೆಪಿಯ ಚಿತ್ತ ಈಗ ದಕ್ಷಿಣದತ್ತ ನೆಟ್ಟಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. 2026ರಲ್ಲಿ ನಡೆಯಲಿರುವ ಅಸೆಂಬ್ಲಿ ಚುನಾವಣೆಗೆ ಈಗಾಗಲೇ ಭರ್ಜರಿ ತಯಾರಿ ಶುರುವಾಗಿದೆ. ದಕ್ಷಿಣದಲ್ಲಿ ಶತಾಯ ಗತಾಯ ಅಧಿಕಾರಕ್ಕೇರಲು ಬಿಜೆಪಿ ಬಿಗ್ ಪ್ಲಾನ್ ಮಾಡಿದ್ದು, ಒಂದು ಕಾಲದಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದ ಎಐಎಡಿಎಂಕೆ ಮತ್ತೆ ಅದೇ ಮೈತ್ರಿಕೂಟದ ಜೊತೆ ಹೋಗುವ ಸಾಧ್ಯತೆ ಇದೆ. ತಮಿಳುನಾಡಲ್ಲಿ ಅಧಿಕಾರಕ್ಕೇರಲು ಬಿಜೆಪಿ ಮೇಜರ್ ಸರ್ಜರಿಗೆ ಮುಂದಾಗಿದೆ. ಅದಕ್ಕಾಗಿ ಎಐಎಡಿಎಂಕೆ ನಾಯಕರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡಿದ್ದು, ಬಿಜೆಪಿ ಜೊತೆ ಎಐಎಡಿಎಂಕೆ ವಾಪಸ್ ಮೈತ್ರಿಯಾಗುವ ಸಾಧ್ಯತೆ ಇದೆ. ಇನ್ನು ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿರುವ ಡಿಎಂಕೆ ನಾಯಕರಿಗೆ ಬ್ರೇಕ್ ಹಾಕಲು ಬಿಜೆಪಿ ಮೆಗಾ ತಂತ್ರ ರೂಪಿಸಿದೆ. ತಮಿಳುನಾಡಲ್ಲಿ ಪ್ರತಿಪಕ್ಷವಾಗಿರುವ ಎಐಎಡಿಎಂಕೆ ಎನ್ಡಿಎ ತೆಕ್ಕೆಗೆ ಬರುವ ಸಮಯ ಬಹುಶಃ ಹತ್ತಿರ ಬರ್ತಾ ಇದೆ. ಬಿಜೆಪಿ ಎಐಎಡಿಎಂಕೆ ಮೈತ್ರಿ ಯಾಕೆ? ಬಿಜೆಪಿ ಜೊತೆ ಮೈತ್ರಿ ಕಡಿದುಕೊಂಡು ಕಳೆದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಸೋತಿತ್ತು. ಡಿಎಂಕೆಯನ್ನ ಸೋಲಿಸಬೇಕಾದ್ರೆ ಮೈತ್ರಿ ಅನಿವಾರ್ಯವಾಗಿದೆ. ಮೈತ್ರಿ ಆಗದಿದ್ದರೆ ವಿರೋಧ ಪಕ್ಷಗಳ ಮತ ವಿಭಜನೆಯಾಗುವ ಸಾಧ್ಯತೆ ಇದೆ. ಮತ ವಿಭಜನೆಯಾದರೆ ಡಿಎಂಕೆ ಮತ್ತೆ ಗೆಲುವು ಸಲೀಸಾಗಲಿದೆ. ಎಐಎಡಿಎಂಕೆಯಲ್ಲಿ ಮತ್ತಷ್ಟು ತೀವ್ರ ಬಣ ರಾಜಕೀಯ ಹೆಚ್ಚಾಗಲಿದೆ. ಮೈತ್ರಿಯಾದರೆ ಬಣ ರಾಜಕೀಯಕ್ಕೂ ಬ್ರೇಕ್ ಲೆಕ್ಕಾಚಾರವಿದೆ. ಕಳೆದ ಲೋಕಸಭಾದಲ್ಲಿ ಎಐಎಡಿಎಂಕೆ ಬಿಜೆಪಿ ಶೂನ್ಯ ಸಂಪಾದನೆ ಇತ್ತು. ಎಐಎಡಿಎಂಕೆ ಕೂಟದ ವೋಟ್ ಶೇರ್ 23%ರಷ್ಟಿತ್ತು. ಬಿಜೆಪಿ ಕೂಟದ ಮತ ಪ್ರಮಾಣ ಕೇವಲ 18% ಇತ್ತು. ಪ್ರತಿಪಕ್ಷ ಮತ ವಿಭಜನೆಯಿಂದ ಡಿಎಂಕೆಗೆ ಲಾಭವಾಗಲಿದೆ. ಎರಡೂ ಕೂಟ ಒಟ್ಟಾದರೆ 41% ವೋಟ್ ಶೇರ್ ಫಿಕ್ಸ್ ಆಗಲಿದೆ. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಅಮಿತ್ ಶಾ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ತಮಿಳುನಾಡಿನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದ್ದು, ಹಲವರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. 2026ಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈಗಿನಿಂದಲೇ ಬಿಜೆಪಿ ಅಖಾಡಕ್ಕಿಳಿದಿದೆ. ಡಿಎಂಕೆ ಪಕ್ಷಕ್ಕೆ ಸೆಡ್ಡು ಹೊಡಿಬೇಕು ಅಂತ ಬಿಜೆಪಿ ಭಾರಿ ರಣತಂತ್ರ ರೂಪಿಸಿದ್ದು, ಮುಂದಿನ ವರ್ಷ ಶತಾಯ ಗತಾಯ ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ಭರ್ಜರಿ ಪ್ಲಾನ್ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಡಿಎಂಕೆಗೆ ಸೆಡ್ಡು ಹೊಡೆಯಲು ಬಿಜೆಪಿ ಬಿಗ್ ಪ್ಲಾನ್. ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಎಐಎಡಿಎಂಕೆ. ಭಾರತದ ಬಹುತೇಕ ರಾಜ್ಯಗಳಲ್ಲಿ ಪ್ರಾಬಲ್ಯ ಸಾಧಿಸಿರುವ ಬಿಜೆಪಿಯ ಚಿತ್ತ ಈಗ ದಕ್ಷಿಣದತ್ತ ನೆಟ್ಟಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. 2026ರಲ್ಲಿ ನಡೆಯಲಿರುವ ಅಸೆಂಬ್ಲಿ ಚುನಾವಣೆಗೆ ಈಗಾಗಲೇ ಭರ್ಜರಿ ತಯಾರಿ ಶುರುವಾಗಿದೆ. ದಕ್ಷಿಣದಲ್ಲಿ ಶತಾಯ ಗತಾಯ ಅಧಿಕಾರಕ್ಕೇರಲು ಬಿಜೆಪಿ ಬಿಗ್ ಪ್ಲಾನ್ ಮಾಡಿದ್ದು, ಒಂದು ಕಾಲದಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದ ಎಐಎಡಿಎಂಕೆ ಮತ್ತೆ ಅದೇ ಮೈತ್ರಿಕೂಟದ ಜೊತೆ ಹೋಗುವ ಸಾಧ್ಯತೆ ಇದೆ. ತಮಿಳುನಾಡಲ್ಲಿ ಅಧಿಕಾರಕ್ಕೇರಲು ಬಿಜೆಪಿ ಮೇಜರ್ ಸರ್ಜರಿಗೆ ಮುಂದಾಗಿದೆ. ಅದಕ್ಕಾಗಿ ಎಐಎಡಿಎಂಕೆ ನಾಯಕರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡಿದ್ದು, ಬಿಜೆಪಿ ಜೊತೆ ಎಐಎಡಿಎಂಕೆ ವಾಪಸ್ ಮೈತ್ರಿಯಾಗುವ ಸಾಧ್ಯತೆ ಇದೆ. ಇನ್ನು ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿರುವ ಡಿಎಂಕೆ ನಾಯಕರಿಗೆ ಬ್ರೇಕ್ ಹಾಕಲು ಬಿಜೆಪಿ ಮೆಗಾ ತಂತ್ರ ರೂಪಿಸಿದೆ. ತಮಿಳುನಾಡಲ್ಲಿ ಪ್ರತಿಪಕ್ಷವಾಗಿರುವ ಎಐಎಡಿಎಂಕೆ ಎನ್ಡಿಎ ತೆಕ್ಕೆಗೆ ಬರುವ ಸಮಯ ಬಹುಶಃ ಹತ್ತಿರ ಬರ್ತಾ ಇದೆ. ಬಿಜೆಪಿ ಎಐಎಡಿಎಂಕೆ ಮೈತ್ರಿ ಯಾಕೆ? ಬಿಜೆಪಿ ಜೊತೆ ಮೈತ್ರಿ ಕಡಿದುಕೊಂಡು ಕಳೆದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಸೋತಿತ್ತು.
ಡಿಎಂಕೆಯನ್ನ ಸೋಲಿಸಬೇಕಾದ್ರೆ ಮೈತ್ರಿ ಅನಿವಾರ್ಯವಾಗಿದೆ. ಮೈತ್ರಿ ಆಗದಿದ್ದರೆ ವಿರೋಧ ಪಕ್ಷಗಳ ಮತ ವಿಭಜನೆಯಾಗುವ ಸಾಧ್ಯತೆ ಇದೆ. ಮತ ವಿಭಜನೆಯಾದರೆ ಡಿಎಂಕೆ ಮತ್ತೆ ಗೆಲುವು ಸಲೀಸಾಗಲಿದೆ. ಎಐಎಡಿಎಂಕೆಯಲ್ಲಿ ಮತ್ತಷ್ಟು ತೀವ್ರ ಬಣ ರಾಜಕೀಯ ಹೆಚ್ಚಾಗಲಿದೆ. ಮೈತ್ರಿ ಆದರೆ ಬಣ ರಾಜಕೀಯಕ್ಕೂ ಬ್ರೇಕ್ ಲೆಕ್ಕಾಚಾರವಿದೆ. ಕಳೆದ ಲೋಕಸಭಾದಲ್ಲಿ ಎಐಎಡಿಎಂಕೆ ಬಿಜೆಪಿ ಶೂನ್ಯ ಸಂಪಾದನೆ ಇತ್ತು. ಎಐಎಡಿಎಂಕೆ ಕೂಟದ ವೋಟ್ ಶೇರ್ 23% ಬಿಜೆಪಿ ಕೂಟದ ಮತ ಪ್ರಮಾಣ ಕೇವಲ 18% ಇತ್ತು. ಪ್ರತಿಪಕ್ಷ ಮತ ವಿಭಜನೆಯಿಂದ ಡಿಎಂಕೆಗೆ ಲಾಭವಾಗಲಿದೆ. ಎರಡೂ ಕೂಟ ಒಟ್ಟಾದರೆ 41% ವೋಟ್ ಶೇರ್ ಫಿಕ್ಸ್ ಆಗಲಿದೆ. ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ಅಮಿತ್ ಶಾ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ತಮಿಳುನಾಡಿನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದ್ದು ಹಲವರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ತಮಿಳುನಾಡಿನಲ್ಲಿ ರಾಜಕೀಯ ಬೆಳವಣಿಗೆ ಗರಿಗೆದರಿದೆ. 2026ಕ್ಕೆ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಈಗಿನಿಂದಲೇ ಬಿಜೆಪಿ ಅಖಾಡಕ್ಕಿಳಿದಿದೆ. ಡಿಎಂಕೆ ಪಕ್ಷಕ್ಕೆ ಸೆಡ್ಡು ಹೊಡಿಬೇಕು ಅಂತ ಬಿಜೆಪಿ ಭಾರಿ ರಣತಂತ್ರ ರೂಪಿಸಿದ್ದು ಮುಂದಿನ ವರ್ಷ ಶತಾಯ ಗತಾಯ ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ಭರ್ಜರಿ ಪ್ಲಾನ್ ಮಾಡಿದೆ. ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಡಿಎಂಕೆಗೆ ಸೆಡ್ಡು ಹೊಡೆಯಲು ಬಿಜೆಪಿ ಬಿಗ್ ಪ್ಲಾನ್. ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ಎಐಎಡಿಎಂಕೆ. ಭಾರತದ ಬಹುತೇಕ ರಾಜ್ಯಗಳಲ್ಲಿ ಪ್ರಾಬಲ್ಯ ಸಾಧಿಸಿರುವ ಬಿಜೆಪಿಯ ಚಿತ್ತ ಈಗ ದಕ್ಷಿಣದತ್ತ ನೆಟ್ಟಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. 2026ರಲ್ಲಿ ನಡೆಯಲಿರುವ ಅಸೆಂಬ್ಲಿ ಚುನಾವಣೆಗೆ ಈಗಾಗಲೇ ಭರ್ಜರಿ ತಯಾರಿ ಶುರುವಾಗಿದೆ. ದಕ್ಷಿಣದಲ್ಲಿ ಶತಾಯ ಗತಾಯ ಅಧಿಕಾರಕ್ಕೇರಲು ಬಿಜೆಪಿ ಬಿಗ್ ಪ್ಲಾನ್ ಮಾಡಿದ್ದು, ಒಂದು ಕಾಲದಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿದ್ದ ಎಐಎಡಿಎಂಕೆ ಮತ್ತೆ ಅದೇ ಮೈತ್ರಿಕೂಟದ ಜೊತೆ ಹೋಗುವ ಸಾಧ್ಯತೆ ಇದೆ. ತಮಿಳುನಾಡಲ್ಲಿ ಅಧಿಕಾರಕ್ಕೇರಲು ಬಿಜೆಪಿ ಮೇಜರ್ ಸರ್ಜರಿಗೆ ಮುಂದಾಗಿದೆ. ಅದಕ್ಕಾಗಿ ಎಐಎಡಿಎಂಕೆ ನಾಯಕರ ಜೊತೆ ಅಮಿತ್ ಶಾ ಮೀಟಿಂಗ್ ಮಾಡಿದ್ದು, ಬಿಜೆಪಿ ಜೊತೆ ಎಐಎಡಿಎಂಕೆ ವಾಪಸ್ ಮೈತ್ರಿಯಾಗುವ ಸಾಧ್ಯತೆ ಇದೆ. ಇನ್ನು ಕೇಂದ್ರದ ವಿರುದ್ಧ ತಿರುಗಿ ಬಿದ್ದಿರುವ ಡಿಎಂಕೆ ನಾಯಕರಿಗೆ ಬ್ರೇಕ್ ಹಾಕಲು ಬಿಜೆಪಿ ಮೆಗಾ ತಂತ್ರ ರೂಪಿಸಿದೆ. ತಮಿಳುನಾಡಲ್ಲಿ ಪ್ರತಿಪಕ್ಷವಾಗಿರುವ ಎಐಎಡಿಎಂಕೆ ಎನ್ಡಿಎ ತೆಕ್ಕೆಗೆ ಬರುವ ಸಮಯ ಬಹುಶಃ ಹತ್ತಿರ ಬರ್ತಾ ಇದೆ. ಬಿಜೆಪಿ ಎಐಎಡಿಎಂಕೆ ಮೈತ್ರಿ ಯಾಕೆ? ಬಿಜೆಪಿ ಜೊತೆ ಮೈತ್ರಿ ಕಡಿದುಕೊಂಡು ಕಳೆದ ಲೋಕಸಭಾ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಸೋತಿತ್ತು. ಡಿಎಂಕೆಯನ್ನ ಸೋಲಿಸಬೇಕಾದ್ರೆ ಮೈತ್ರಿ ಅನಿವಾರ್ಯವಾಗಿದೆ. ಮೈತ್ರಿ ಆಗದಿದ್ದರೆ ವಿರೋಧ ಪಕ್ಷಗಳ ಮತ ವಿಭಜನೆಯಾಗುವ ಸಾಧ್ಯತೆ ಇದೆ. ಮತ ವಿಭಜನೆಯಾದರೆ ಡಿಎಂಕೆ ಮತ್ತೆ ಗೆಲುವು ಸಲೀಸಾಗಲಿದೆ. ಎಐಎಡಿಎಂಕೆಯಲ್ಲಿ ಮತ್ತಷ್ಟು ತೀವ್ರ ಬಣ ರಾಜಕೀಯ ಹೆಚ್ಚಾಗಲಿದೆ. ಮೈತ್ರಿ ಆದರೆ ಬಣ ರಾಜಕೀಯಕ್ಕೂ ಬ್ರೇಕ್ ಲೆಕ್ಕಾಚಾರವಿದೆ. ಕಳೆದ ಲೋಕಸಭಾ